ಹೋಗಬೇಕು ಅಂತ ನಮಗೆ ತಿಳಿಯೋದಿಲ್ಲ. ಆದರೆ ಮಾರ್ಗದರ್ಶನ ಮಾಡುವವರು ಗುರುಗಳು. ಅಂತಹ ಗುರುಗಳಲ್ಲಿ ರಾಯರು ಈ ಜಗತ್ತಿನಲ್ಲಿ ಎಲ್ಲ ಭಕ್ತರನ್ನು ಧಾರ್ಮಿಕ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂತಹ ಗುರುಗಳಾಗಿ ಪ್ರಸಿದ್ಧರಾಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ರಾಯರಿಗೆ ಪ್ರಿಯವಾದಂತಹ ಕೆಲಸ ನಾವು ಮಾಡಿದ್ರೆ ರಾಯರ ಅನುಗ್ರಹ ಮಾಡುತ್ತಾರೆ. ರಾಯರಿಗೆ ಪ್ರಿಯವಾದದ್ದು ಯಾವುದು ಅಂದರೆ ಅವರು ಪ್ರಾತಃಸಂಕಲ್ಪ ಗದ್ಯವನ್ನು ರಚನೆ ಮಾಡಿದ್ದಾರೆ. ಅಲ್ಲಿ ವಾಯುದೇವರಿಗೂ ಪರಮಾತ್ಮನಿಗೂ ಇಬ್ಬರಿಗೂ ಅನ್ವಯ ಆಗುವ ಕೆಲವೊಂದು ವಿಶೇಷಗಳನ್ನು ಹೇಳಿದ್ದಾರೆ. ಪರಮದಯಾಳು, ಕ್ಷಮಾ ಸಮುದ್ರ, ಭಕ್ತಾಪರಾಧ ಸಹಿಷ್ಣು. ಇದನ್ನೆಲ್ಲ ಯಾರ ಬಗ್ಗೆ ಹೇಳಿದ್ದು? ವಾಯುದೇವರು ಹಾಗೆ ಅವರ ಅಂತರ್ಯಾಮಿಯಾದ ವಾಯುದೇವರಲ್ಲಿರುವಂತಹ ಗುಣಗಳಿಗಿಂತಲೂ ಅನಂತ ಪಟ್ಟು ಹೆಚ್ಚಾದಂತಹ ಗುಣಗಳನ್ನು ಹೊಂದಿರುವಂತಹ ಪರಮಾತ್ಮನ ಬಗ್ಗೆ ಅವರು ಹೇಳಿದ್ದಾರೆ. ಅಂದರೆ ಏನರ್ಥ? ವಾಯುದೇವರನ್ನು, ತದಂತರ್ಯಾಮಿಯಾದ ಪರಮಾತ್ಮನನ್ನು ಈ ರೀತಿಯಲ್ಲಿ ಉಪಾಸನೆ ಮಾಡಿ ನಾನು ಅನುಗ್ರಹ ಮಾಡುತ್ತೇನೆ. ರಾಯರಿಗೆ ತಮ್ಮ ಬಗ್ಗೆ ಹೇಳಿದರೆ ಅಷ್ಟು ಸಂತೋಷ ಆಗೋದಿಲ್ಲ. ಅವರ ಉಪಾಸ್ಯ ಮೂರ್ತಿಯಾಗಿರುವ ವಾಯುದೇವರು, ಅಂತರ್ಯಾಮಿಯಾದ ಪರಮಾತ್ಮ, ಅವನ ಬಗ್ಗೆ ನಾವೇನಾದರೂ ಚಿಂತನೆ ಮಾಡ್ತೇವೆ ಅಂತಂದರೆ ರಾಯರಿಗೆ ಅತ್ಯಂತ ಸಂತೋಷವಾಗುತ್ತೆ. ಹಾಗೆ ನೀವೆಲ್ಲರೂ ಕೂಡ ಈ ಮಧ್ವ ವಿಜಯ ಸೇವಾ ಸಮಿತಿ ಅಂತ ಮಾಡಿಕೊಂಡು ಅಲ್ಲಲ್ಲಿ ಆಚಾರ್ಯರ ಚರಿತ್ರೆಯನ್ನು ಪಾರಾಯಣ ಮಾಡುವಂತಹ ಕಾರ್ಯಕ್ರಮವನ್ನು ಅನೇಕ ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೀರಾ. ಅದರಿಂದ ಆ ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ಕೆಲಸವನ್ನು ಮಾಡುತ್ತಾ ಇದ್ದೀರಿ. ಜೊತೆಯಲ್ಲಿ ಮಧ್ವ ವಿಜಯ ಪಾರಾಯಣ ಮಾಡ್ತೇವೆ. ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರ ಅಭಿಪ್ರಾಯ ಏನು ಅನ್ನೋದನ್ನ ವರ್ಣನೆ ಮಾಡಬೇಕಾದ್ರೆ ಹೇಳಿದ್ದಾರೆ. ಬುಧೋಭಿಧಾನಂ ಶ್ರವಣಂ ಬುಧೇತರಃ ಧ್ರುವಂ ವಿದಧ್ಯ ವಿಮುಕ್ಷು ಆತ್ಮನಃ. ಯಾರು